ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 99 ಪಾಯಿಂಟ್ಸ್ ಇದೆ ಟಾರ್ಗೆಟ್. ಫುಲ್ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ ಒಂದೇ ಒಂದು ಹೇಳ್ತೀನಿ ನೋಡಿ. ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಿದಾಗ ಅದು ಇಮಿಡಿಯೇಟ್ ಆಗಿ ಮರ ಆಗಲ್ಲ. ಮೊದಲು ಅದು ಸಹ ಭೂಮಿ ಒಳಗೆ ಕಷ್ಟಪಡಬೇಕು, ಅದಕ್ಕೆ ನೀರು ಸಿಗಬೇಕು, ಸೂರ್ಯನ ಬೆಳಕು ಸಿಗಬೇಕು. ಅದ ನಂತರ ಅದು ಸ್ಲೋ ಆಗಿ ಗ್ರೋ ಆಗಿ ದೊಡ್ಡ ಮರ ಆಗತ್ತೆ. ಸ್ಟಾಕ್ ಮಾರ್ಕೆಟ್ ಸಹ ಹಾಗೆ ಸರ್. ಒನ್ಸ್ ಅಪಾನ್ ಅ ಟೈಮ್ ನಾನು ಸಹ 10 ಪಾಯಿಂಟ್ಸ್ ಬುಕ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಇವಾಗಾದ್ರೂ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ, ಈ ರೀತಿ ಹೋಗಿ ಚೆನ್ನಾಗಿ ಮುಂದೆ ಬರ್ತೀರಾ, ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ. ಡೈಲಿ ಬೇಸಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇನಿಷಿಯಲ್ ಆಫ್ ದ ಮೈ ಕೆರಿಯರ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಇವಾಗ ನೀವು ನೋಡ್ತಿದ್ದೀರಾ ರಿಸಲ್ಟ್ಸ್. ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ 2 years ಇಂದ ತೋರಿಸ್ತಾನೆ ಇದ್ದೀನಿ ಸರ್. ಈವನ್ ಇವತ್ತಿನ ಟ್ರೇಡು ಸಹ ನೋಡಿ, ಎಷ್ಟು ನನ್ನ ಒಂದು ಪೇಷನ್ಸ್ ನ ಟೆಸ್ಟ್ ಮಾಡಿದೆ ಅಂತ ಫುಲ್ ವಿಡಿಯೋ ನೋಡಿ ಸರ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ವಿಡಿಯೋನ ಲೈಕ್ ಮಾಡಿ ಸರ್. ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಇದೆ. ಎಸ್, ಟೆನ್ಷನ್ ಆಗ್ತಾನೆ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಏನಪ್ಪ ಟಾರ್ಗೆಟ್ ಹತ್ರ ಹೋಗಿದೆ, ಮತ್ತೆ ರಿವರ್ಸಲ್ ಆಗ್ತಿದೆ ಅಂತ ಅನ್ಸತ್ತೆ. ಇವಾಗ ಸುಮಾರು ಜನರಿಗೆ, ಬಿಗ್ನರ್ಸ್ಗೆ ಅನಿಸ್ತಾ ಇರುತ್ತೆ, ಎಕ್ಸಿಟ್ ಆಗೋಣ, ಹೋಲ್ಡ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಈ ರೀತಿ ನಿಮ್ಗೆ ಥಿಂಕಿಂಗ್ ಇದ್ರೆ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಸಹ ಮಾಡಬೇಕು. ಓಕೆ, ಈಗ ನೋಡಿ ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಬಂತ, ಮತ್ತೆ ಇದು ರಿವರ್ಸಲ್ ಬರ್ತಿದೆ. ಸುಮಾರು ಬಿಗ್ನರ್ಸ್ಗೆ ಈ ತರ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇದ್ರೆ ನಿಮ್ ಮುಂದೆ ಇರೋ ಒಂದು ಸಿಸ್ಟಮ್ ನ ಈ ರೀತಿ ಮಾಡ್ಬೇಕು ಅಂತ ಅನ್ಸುತ್ತೆ. ಅನಿಸ್ತಾ ಇದೆಯಾ ಇಲ್ವಾ? ಇದೇ ರೀತಿ ಹೌದಲ್ವಾ? ಸೊ ಆದ್ರೂ ಸಹ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಫಾರ್ ದ 6 months ತುಂಬಾ ಕಷ್ಟ ಆಗ್ಬೋದು, ಅಥವಾ 3 months ಕಷ್ಟ ಆಗ್ಬೋದು, 1 month ಕಷ್ಟ ಆಗ್ಬೋದು ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಒಂದು ಸತಿ ನಿಮಗೇನಾದ್ರೂ ಎಮೋಷನ್ಸ್ ಕಂಟ್ರೋಲ್ ಅಲ್ಲಿ ಬಂದಿದೆ ಅಂತಂದ್ರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಈವನ್ ಈಗ ನೋಡಿ, ನನಗೂ ಸಹ ಟೆನ್ಷನ್ ಆಗ್ತಾ ಇದೆ ಸರ್, ಟೆನ್ಷನ್ ಆಗ್ತಾನೆ ಇದೆ. ಬಟ್ ನನ್ನ ಒಂದು ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ. ಈವನ್ ಸ್ಟಿಲ್ ನೋಡಿ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಕ್ಯಾಂಡಲ್ ಕೆಳಗಡೆ ಬೀಳತ್ತೆ, ಇನ್ನೊಂದು ಕ್ಯಾಂಡಲ್ ಮೇಲೆ ಹೋಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಮೈಂಡ್ ಗೇಮ್ ಸರ್. ಎಷ್ಟೋ ಸತಿ ಹೇಳಿದ್ದೀನಿ. ಎಸ್, ಒನ್ಸ್ ಅಪಾನ್ ಅ ಟೈಮ್, ಸುಮಾರು ವರ್ಷ ಹಿಂದೆ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ತುಂಬಾ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೆ ಸರ್. ತುಂಬಾ ಅಂದ್ರೆ ತುಂಬಾ. ನೈಟ್ 3 o'clock ಆಗೋದು, 4 o'clock ಆಗೋದು, 2 o'clock ಆಗೋದು. ಆದ್ರೂ ಸಹ ನಾನು ಬಿಡ್ಲಿಲ್ಲ, ಗಿವ್ ಅಪ್ ಕೊಡ್ಲಿಲ್ಲ ಸರ್. ಸೊ ಗಿವ್ ಅಪ್ ಕೊಡ್ತೀರಾ, ಈ ರೀತಿ ಮಾಡಿದೀನಿ. ಇವಾಗ ರಿಸಲ್ಟ್ ಸಹ ನೋಡ್ತಿದ್ದೀರಾ ಸರ್. ಸೊ ಅಗೇನ್ ಅಪ್ಸೈಡ್ ಮೊಮೆಂಟಮ್ ಬಂತು. ಅಗೇನ್ ನೋಡಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ಸ್ ಆಡುತ್ತೆ ಅಂತ. ಅದಕ್ಕೆ ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒನ್ಸ್ ಟ್ರೇಡ್ ಮಾಡಿದೀವಿ ಅಂತಂದ್ರೆ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅಂತ ನಾವು ಇರ್ಬೇಕು ಸರ್. ಸ್ಟಾಪ್ ಲಾಸ್ ಆದ್ರೂ ಬರಬೇಕು, ಟಾರ್ಗೆಟ್ ಆದ್ರೂ ಬರಬೇಕು, ಹೀಗೆ ಇರಬೇಕು. ಮತ್ತೆ ಇದು ಕೆಳಗಡೆ ಬೀಳ್ತಾ ಇದೆ ನೋಡಿ, ಟೆನ್ಷನ್ ಆಗ್ತಾನೆ ಇರುತ್ತೆ ಸರ್. ಇವಾಗ ನಾನು ಈ ರೀತಿ ನಿಮ್ಗೆ ಹಾರ್ಟ್ ಬೀಟ್ ಸೌಂಡ್ ಆಗ್ತಾ ಇದ್ದೀನಿ ಅಂತಂದ್ರೆ ನೀವು ಸಹ ಇದನ್ನ ಫೀಲ್ ಆಗ್ಬೇಕು ಸರ್. ರಿಯಲ್ ಮಾರ್ಕೆಟ್ ಅಂತ ಅನ್ಕೊಂಡು ಕೆಳಗಡೆ ಬೀಳ್ತಾ, ಸ್ಟಿಲ್ ನಾನೇನಾದ್ರೂ ಸೇಲ್ ಲಿಮಿಟ್ ನ ಚೇಂಜ್ ಮಾಡಿದ್ದೀನ ಸರ್? ನೋ. ಮತ್ತೆ ಇಲ್ಲಿ ತನಕ ಬಂತು, ಅಗೇನ್ ಇಲ್ಲಿಂದ ಒಂದು ಸ್ಮಾಲ್ ರಿವರ್ಸಲ್ ಬಂದಿದೆ ಸರ್. ಈ ಒಂದು ಸ್ವಿಂಗ್ ಲೋಗ್ಗೆ 30 ಪಾಯಿಂಟ್ಸ್ ನ ಲಾಕ್ ಮಾಡೋಣ ಅಂತ ನಾನು ಈ ಒಂದು ಸ್ಟಾಪ್ ಲಾಸ್ ನ ಈ ಲೋಗ್ಗೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದೀನಿ ಸರ್. ಓಕೆ, ಮತ್ತೆ ಇಲ್ಲಿಂದ ಅಗೇನ್ ಮೊಮೆಂಟಮ್ ಬಂತು. ಈ ಒಂದು ಮೊಮೆಂಟಮ್ ಅಲ್ಲೂ ಸಹ ತುಂಬಾ ತಾಳ್ಮೆಯಿಂದ ಇದ್ದೀನಿ ಸರ್. ಸ್ಟಾಪ್ ಲಾಸ್ ಈಗ ನೋಡಿ ಫಿಕ್ಸ್ ಮಾಡಿರ್ತೀನಿ ಕೆಳಗೆ. ಓಕೆ, ಕೆಳಗಡೆ ನೀವು ನೋಡಬಹುದು 30 ಪಾಯಿಂಟ್ಸ್ಗೆ ನಾನು ಲಾಕ್ ಮಾಡಿದ್ದೀನಿ. ಅಗೇನ್ ವೇಟಿಂಗ್ ಫಾರ್ ದ ಟಾರ್ಗೆಟ್ ಸರ್. ಇದೇ ರೀತಿ ನೀವು ನಮ್ಮ ಹತ್ರ ಬಂದ್ರೆ ನೀವು ಸಹ ಇದೇ ರೀತಿ ಮಾಡ್ತೀರಾ ಸರ್. ಟಾರ್ಗೆಟ್ ಬರೋ ತನಕ ಹೋಲ್ಡ್ ಮಾಡ್ತೀರಾ. ಆ ರೀತಿ ನಾವು ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ. ಫೈನಲಿ ನೋಡೋದಾದ್ರೆ 445 ಪಾಯಿಂಟ್ಸ್ಗೆ ಬುಕ್ ಮಾಡಿದ್ದೀನಿ ಸರ್, 99 ಪಾಯಿಂಟ್ಸ್. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಇವತ್ತೇ ಕರೆ ಮಾಡಿ ಕ್ಲಾಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.